ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಮಸಾಲೆ ದೋಸೆ ಮಾಡಿದ್ದೀನಿ. MTR, CTR ಮತ್ತು ವಿದ್ಯಾರ್ಥಿ ಭವನ್ನಲ್ಲಿ ಸಿಗೋ ಅಷ್ಟೇನೆ ಟೇಸ್ಟಿಯಾಗಿ ಇರುತ್ತೆ ಮತ್ತು ಕ್ರಿಸ್ಪಿಯಾಗಿ ಇರುತ್ತೆ. ಹೆಂಚಿಂದ ತೆಗಿಬೇಕಾದ್ರೆ ಸ್ವಲ್ಪನೂ ಹೆಂಚಿಗೆ ಕಚ್ಕೊಳ್ಳೋದಿಲ್ಲ. ಅಷ್ಟು ಸುಲಭವಾಗಿ ಹೆಂಚಿಂದ ತೆಗಿಬಹುದು. ಇಷ್ಟು ಕ್ರಿಸ್ಪಿಯಾಗಿ ಇಷ್ಟು ಚೆನ್ನಾಗಿ ಮಸಾಲೆ ದೋಸೆ ಮಾಡಕ್ಕೆ ದೋಸೆ ಹಿಟ್ಟುನು ಅಷ್ಟೇ ಚೆನ್ನಾಗಿ ಇರಬೇಕು. ಇಲ್ಲದೆ ಆದ್ರೆ ಈ ತರ ಮಸಾಲೆ ದೋಸೆ ಮಾಡಕ್ಕೆ ಆಗೋದೇ ಇಲ್ಲ. ನಾನಿವತ್ತು ಪರ್ಫೆಕ್ಟ್ ಆಗಿ ದೋಸೆ ಹಿಟ್ಟು ಮಾಡುವ ವಿಧಾನ ಹಾಗೂ ದೋಸೆ ಮಾಡುವ ವಿಧಾನನ ತೋರಿಸ್ಕೊಡ್ತಾ ಇದ್ದೀನಿ. ನಾನು 2 ಕಪ್ ದೋಸೆ ಅಕ್ಕಿ ತಗೊಂಡಿದ್ದೀನಿ. ದೋಸೆಗೆ ಅಂತಾನೆ ದಪ್ಪ ಅಕ್ಕಿ ಬರುತ್ತೆ ಅಂತ ಅಕ್ಕಿ ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಬೇಕಾದ್ರೂ ತಗೋಬಹುದು. ಅದೇ ಕಪ್ನಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆ ತಗೊಂಡಿದ್ದೀನಿ ಮತ್ತು 1/4 ಕಪ್ ಕಡಲೆಬೇಳೆ ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ. ಅಕ್ಕಿ ಮತ್ತು ಬೇಳೆಗಳ ಮಿಕ್ಸ್ನೆಲ್ಲ 2 ಸಲ ಚೆನ್ನಾಗಿ ತೊಳೆದು 6 ರಿಂದ 8 ಗಂಟೆ ಕಾಲ ಚೆನ್ನಾಗಿ ನೆನೆಸಿಡಬೇಕು. ಅಕ್ಕಿ ತೆಗೆದುಕೊಂಡ ಕಪ್ಪಲ್ಲೇ 1/4 ಕಪ್ ಅಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಅವಲಕ್ಕಿನ ಅಕ್ಕಿ ಜೊತೆನೆ ನೆನೆಸಬಾರ್ದು. ಅಕ್ಕಿ ರುಬ್ಬಕ್ಕೆ 1 ಗಂಟೆ ಮೊದಲು ನೆನೆಸಿಡಬೇಕು. ನಾನು ಅಕ್ಕಿನ ಒಂದು 8 ಗಂಟೆ ಕಾಲ ನೆನೆಸಿಟ್ಟಿದ್ದೆ. ಈಗ ಚೆನ್ನಾಗಿ ಅಕ್ಕಿ ಎಲ್ಲ ನೆಂದಿದೆ. ಅವಲಕ್ಕಿಯಲ್ಲಿರೋ ನೀರೆಲ್ಲ ಬಗ್ಗಿಸ್ಬಿಟ್ಟು ಅಕ್ಕಿ ಜೊತೆನೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲಾನು ಮಿಕ್ಸ್ ಮಾಡಿ ಒಟ್ಟಿಗೆ ರುಬ್ಕೋಬೇಕು. ಅಕ್ಕಿ ರುಬ್ಬಬೇಕಾದ್ರೆ ಮೊದಲು ನೀರು ಹಾಕ್ಕೊಳ್ದೆ ಹಾಗೆ ರುಬ್ಬಬೇಕು. 2 ಸುತ್ತು ತಿರುಗಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಎಲ್ಲ ಅಕ್ಕಿನೂ ಅಷ್ಟೇ ಇದೇ ತರ ನುಣ್ಣಗೆ ರುಬ್ಕೋಬೇಕು. ಈ ಹಿಟ್ಟಿಗೆ ರುಬ್ಬಿದ ತಕ್ಷಣ ನಾನು 2 ಸ್ಪೂನು ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು 1/4 ಸ್ಪೂನು ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ ಮತ್ತು 1 ಸ್ಪೂನ್ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಹದ ಹೇಗಿರಬೇಕು ಅಂದ್ರೆ ಹಿಟ್ಟನ್ನ ಮೇಲ್ಗಡೆಯಿಂದ ಬಿಟ್ರೆ ಪದರ ಪದರವಾಗಿ ಕೂತ್ಕೋಬಾರ್ದು. ಈಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ನೀರನ್ನ ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು. ಒಂದೇ ಸಲ ಜಾಸ್ತಿ ಸೇರಿಸ್ಕೋಬಾರ್ದು. ಹಿಟ್ಟು ರುಬ್ಬಿದ ತಕ್ಷಣ ನೀರನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಮಾರನೇ ದಿನ ದೋಸೆ ಮಾಡ್ಬೇಕಾದ್ರೆ ನೀರನ್ನ ಹಾಕಕ್ಕೆ ಹೋಗ್ಬಾರ್ದು. ದೋಸೆ ಹಿಟ್ಟು ತುಂಬಾ ನೀರಾಗಿ ಇರಬಾರ್ದು ಮತ್ತು ತುಂಬಾ ಗಟ್ಟಿನೂ ಇರಬಾರ್ದು. ಹಿಟ್ಟನ್ನ ಈ ತರ ಬಿಟ್ಟಾಗ ಪದರ ಪದರವಾಗಿ ಕೂತ್ಕೋಬಾರ್ದು. ಅಷ್ಟು ಗಟ್ಟಿ ಇರಬೇಕು. ನಾನು ಹಿಂದಿನ ದಿನ 6 ಗಂಟೆ ಅಷ್ಟೊತ್ತಿಗೆ ಹಿಟ್ಟನ್ನ ರುಬ್ಬಿ ಇಟ್ಟಿದ್ದೆ. ಮಾರನೇ ದಿನ 8 ಗಂಟೆ ಅಷ್ಟೊತ್ತಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ಬೇಸಿಗೆ ಆದ್ರೂ ಟೆಂಪರೇಚರ್ 29 ಡಿಗ್ರಿ ಇದೆ. ಚಳಿಗಾಲದಲ್ಲಿ ಹೆಚ್ಚು ಹೊತ್ತು ಹುದುಗು ಬರೋದಕ್ಕೆ ಬಿಡಬೇಕು. ಬೇಸಿಗೆ ಕಾಲದಲ್ಲಾದ್ರೆ ಸ್ವಲ್ಪ ಕಡಿಮೆ ಹುದುಗು ಬರೋದಕ್ಕೆ ಬಿಡಬೇಕು. ದೋಸೆ ಮಾಡೋಕ್ಕೂ ಮೊದಲು ಹಿಟ್ಟನ್ನ ಚೆನ್ನಾಗಿ ಬೆರೆಸ್ಕೋಬೇಕು. ನಾನಿಲ್ಲಿ ನಾನ್ ಸ್ಟಿಕ್ ಹೆಂಚನ್ನ ತಗೊಳ್ತಾ ಇದ್ದೀನಿ. ಇಲ್ಲ ಕಬ್ಬಿಣದ ಹೆಂಚಾದ್ರೆ ಚೆನ್ನಾಗಿ ಪಳಗಿರೋ ಅಂತ ಹೆಂಚನ್ನ ತಗೋಬೇಕು. ಹೆಂಚಿಗೆ 2 ತೊಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಕಾಟನ್ ಬಟ್ಟೆನಲ್ಲಿ ನೀರನ್ನ ಅದ್ದುಕೊಂಡು ಒರೆಸ್ಕೋಬೇಕು. ಹೆಂಚನ್ನ ಚೆನ್ನಾಗಿ ಕಾಯಕ್ಕೆ ಇಡಬೇಕು. ಕಾದ ನಂತರ ಒದ್ದೆ ಇರೋ ಕಾಟನ್ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು. ದೋಸೆ ಹಾಕ್ಬೇಕಾದ್ರೆ ಸೌಟು ತಳ ಗುಂಡಿಗೆ ಇರಬಾರ್ದು, ಫ್ಲಾಟ್ ಆಗಿ ಇರಬೇಕು. ಅಂತ ಸೌಟನ್ನ ತಗೋಬೇಕು. ಇಲ್ಲ ದೋಸೆ ಹರಡಬೇಕಾದ್ರೆ 1 ಕಪ್ಪನ್ನ ತಗೊಂಡು ದೋಸೆನ ಹರಡಬಹುದು. ದೋಸೆ ಹೆಂಚು ಕಾದ ನಂತರ ಸ್ಟವ್ನ ಪೂರ್ತಿ ಸಣ್ಣ ಉರಿನಲ್ಲಿ ಇಟ್ಕೋಬೇಕು. ಹೆಂಚು ತುಂಬಾ ಬಿಸಿ ಇರಬಾರ್ದು ಅಥವಾ ತುಂಬಾ ತಣ್ಣಗೆ ಇರಬಾರ್ದು. ದೋಸೆನ ಹಾಕಿ ಸಮವಾಗಿ ಹರಡಬೇಕು. ಎಣ್ಣೆ ಮತ್ತು ತುಪ್ಪನ ಸ್ವಲ್ಪ ಧಾರಾಳವಾಗಿ ಹಾಕಬೇಕು. ನಾನು ಈ ದೋಸೆಗೆ ಎಣ್ಣೆ 1-2 ಸ್ಪೂನ್ ಹಾಕ್ತಾ ಇದ್ದೀನಿ ಮತ್ತು ತುಪ್ಪ 2 ರಿಂದ 3 ಸ್ಪೂನ್ ಹಾಕಬೇಕು. ಇಷ್ಟೇ ತುಪ್ಪ ಅಂತ ಇಲ್ಲ, ಸ್ವಲ್ಪ ಹೆಚ್ಚಾಗಿ ಹಾಕ್ಬೋದು. ದೋಸೆ ಪೂರ್ತಿ ಕವರ್ ಆಗೋ ತರ ಹಾಕಬೇಕು. ಈಗ ಸ್ಟವ್ನ ಪೂರ್ತಿ ದೊಡ್ಡ ಉರಿನಲ್ಲಿ ಇಟ್ಟು 1 ಪ್ಲೇಟ್ನ ಮುಚ್ಚಬೇಕು. ದೋಸೆ ಪೂರ್ತಿ ಬೇಯೋವರೆಗೂ ಪ್ಲೇಟ್ನ ಮುಚ್ಚಿರಬಾರ್ದು. ಪ್ಲೇಟ್ ಪೂರ್ತಿ ಹಬೆ ತುಂಬಿಕೊಳ್ಳುತ್ತೆ, ಆವಾಗ ಪ್ಲೇಟ್ನ ತೆಗೆದ್ಬಿಡ್ಬೇಕು. ಬಹಳಷ್ಟು ಜನ ಪ್ಲೇಟ್ನ ಮುಚ್ಚಲ್ಲ, ಹಾಗೇನೆ ಮಾಡ್ತಾರೆ. ಆದ್ರೆ ಪ್ಲೇಟ್ ಮುಚ್ಚದೆ ಇದ್ರೆ ದೋಸೆ ಒಂದು ಸೈಡು ಹಸಿಯಾಗಿ ಇರುತ್ತೆ, ಸರಿಯಾಗಿ ಬೆಂದಿರಲ್ಲ. ಪ್ಲೇಟ್ನ ಮುಚ್ಚಿ ಹಬೆ ನೀರು ಇಳ್ಕೊಳ್ಳೋದಕ್ಕೆ ಮೊದಲೇನೆ ಪ್ಲೇಟ್ನ ತೆಗೆದ್ಬಿಡ್ಬೇಕು. ದೋಸೆ ಎಲ್ಲ ಕಡೆ ಕೆಂಪಿಗೆ ಬೇಯೋ ಹಾಗೆ ಸುಡಬೇಕು. ಒಂದ್ ಕಡೆ ಕೆಂಪಿಗೆ ಒಂದ್ ಕಡೆ ಬೆಳ್ಳಗೆ ಇದ್ರೆ ಹೆಂಚನ್ನ ಸರಿಸ್ಕೊಂಡು ಎಲ್ಲ ಕಡೆ ಕೆಂಪಿಗೆ ಬೇಯಿಸ್ಕೋಬೇಕು. ಈಗ ದೋಸೆ ಮಗ್ಚೋ ಕೈಯಿಂದ ದೋಸೆನ ತೆಗೆದ್ರೆ ನೋಡಿ, ಒಂದ್ ಕಡೆ ತೆಗೆದ್ರೆ ಸಾಕು ದೋಸೆ ಎಷ್ಟು ಸುಲಭವಾಗಿ ಎದ್ದೇಳುತ್ತೆ ಅಂತ.
ದೋಸೆ ಕಚ್ಕೊಳ್ಳೋದು ಇಲ್ಲ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ. ಇದೇ ವಿಧಾನದಲ್ಲಿ ಎಲ್ಲಾ ದೋಸೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ದೋಸೆ ಮಾಡಾದ್ಮೇಲೆ ಎಣ್ಣೆ ಏನು ಹಚ್ಬೇಕಾದಿಲ್ಲ, ಅದರಲ್ಲೇ ಸಾಕಷ್ಟು ಎಣ್ಣೆ ಇರುತ್ತೆ. ದೋಸೆ ಮಾಡಕ್ಕೂ ಮೊದಲು ಒದ್ದೆ ಇರೋ ಕಾಟನ್ ಬಟ್ಟೆಯಿಂದ ತವಾನ ಚೆನ್ನಾಗಿ ಒರೆಸ್ಕೊಂಡು ಮಾಡಬೇಕು ಅಷ್ಟೇ. ದೋಸೆ ಹರಡೋ ವಿಧಾನ ಎಲ್ಲ ಮೊದಲು ತೋರಿಸಿದ ಥರನೇ ಮಾಡಬೇಕು. ಇದೇ ವಿಧಾನದಲ್ಲಿ ಮಾಡಿರೋ ಅಂತ ದೋಸೆ MTR, CTR ಮತ್ತು ವಿದ್ಯಾರ್ಥಿ ಭವನಲ್ಲಿ ಸಿಗೋ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ ಮತ್ತು ಕ್ರಿಸ್ಪಿಯಾಗಿ ಇರುತ್ತೆ. ಈ ದೋಸೆಗೆ ಚಟ್ನಿ ಪುಡಿ ಹಾಕೊಂಡ್ರೆ ರಾಮೇಶ್ವರಂ ಕೆಫೆ ದೋಸೆ ಆಗುತ್ತೆ. ದೋಸೆ ಹಿಟ್ಟಿನ ಈ ವಿಡಿಯೋದಲ್ಲಿ ತೋರಿಸಿರೋ ವಿಧಾನದಲ್ಲಿ ಮಾಡಿದ್ರೆ ನಿಮಗೆ ಪೇಪರ್ ದೋಸೆ ಬೇಕಾ ಇಲ್ಲ ದಪ್ಪಗಿರೋ ದೋಸೆ ಬೇಕಾ, ಯಾವ ದೋಸೆ ಬೇಕಾದ್ರೂ ಮಾಡ್ಕೋಬಹುದು. ಮಸಾಲೆ ದೋಸೆಯ ಈ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.